ಮಧ್ಯರಾತ್ರಿಯಲ್ಲಿ ನನ್ನ ಮಾವ ನನ್ನ ಬಾಗಿಲು ತಟ್ಟಿ, ಸೊಸೆ, ನಾನು ವರಾಂಡಾದ ನೆಲದ ಮೇಲೆ ಬಿದ್ದೆ ಮತ್ತು ನನ್ನ ಕಾಲು ನೋಯುತ್ತಿದೆ. ನೀವು ಅದನ್ನು ಸ್ವಲ್ಪ ಮಸಾಜ್ ಮಾಡಿದರೆ ಅದು ನನಗೆ ಸ್ವಲ್ಪ ಪರಿಹಾರ ನೀಡಬಹುದು ಎಂದು ಹೇಳಿದರು. ನಾನು ನನ್ನ ಮಾವನಿಗೆ, ನಿಮಗೆ ನೋವಾಗಿದೆ, ಆದ್ದರಿಂದ ನಾನು ಕನಿಷ್ಠ ಇದನ್ನು ಮಾಡಬೇಕು ಎಂದು ಹೇಳಿದೆ. ನಾನು ನನ್ನ ಮಾವನನ್ನು ನನ್ನ ಹಾಸಿಗೆಯ ಮೇಲೆ ಮಲಗಿಸಿ ಅವರ ಗಾಯಗೊಂಡ ಕಾಲಿಗೆ ಸ್ವಲ್ಪ ಎಣ್ಣೆಯಿಂದ ಮಸಾಜ್ ಮಾಡಲು ಪ್ರಾರಂಭಿಸಿದೆ. ಅದರ ನಂತರ ಏನಾಯಿತು ಎಂದು ಊಹಿಸಲು ಸಾಧ್ಯವಿಲ್ಲ, ಏಕೆಂದರೆ ನನ್ನ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಸ್ನೇಹಿತರೆ, ಇಂದಿನ ಆಕರ್ಷಕ ಕಥೆಗೆ ಸ್ವಾಗತ. ನನ್ನ ಮದುವೆಯಾದ ಕೇವಲ 10 ತಿಂಗಳ ನಂತರ ನನ್ನ ಪತಿ ಇದ್ದಕ್ಕಿದ್ದಂತೆ ರಸ್ತೆ ಅಪಘಾತದಲ್ಲಿ ನಿಧನರಾದರು. ನನ್ನ ಸಹೋದರ ವಿವಿಧ ಮೂಲಗಳಿಂದ ಹಣವನ್ನು ಎರವಲು ಪಡೆದು ಬಹಳ ಕಷ್ಟಪಟ್ಟು ನನ್ನ ಮದುವೆಯನ್ನು ಏರ್ಪಡಿಸಿದ್ದನು. ಆದರೆ 10 ತಿಂಗಳೊಳಗೆ ನಾನು ನನ್ನ ಹೆತ್ತವರ ಮನೆಗೆ ಮರಳಿದೆ. ನನ್ನ ಹೆತ್ತವರ ಮನೆಯಲ್ಲಿ ನನಗೆ ತಾಯಿ ಇರಲಿಲ್ಲ. ಆದ್ದರಿಂದ ನಾನು ತುಂಬಾ ಹೆದರುತ್ತಿದ್ದೆ. ನನ್ನ ಅತ್ತಿಗೆ ಏನಾದರೂ ಹೇಳಿದರೆ ನಾನು ಯಾರಲ್ಲಿ ನನ್ನ ಮುಖವನ್ನು ಮರೆಮಾಡುತ್ತೇನೆ? ನನಗೆ ಪೋಷಕರು ಇರಲಿಲ್ಲ, ಆದ್ದರಿಂದ ಭಯ ಇನ್ನೂ ಹೆಚ್ಚಿತ್ತು. ನಂತರ ಇದ್ದಕ್ಕಿದ್ದಂತೆ ಒಂದು ದಿನ ನನ್ನ ಮಾವ ನಮ್ಮ ಮನೆಗೆ ಬಂದು ನನ್ನ ಸಹೋದರನನ್ನು ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗಲು ಕೇಳಿದರು. ನನ್ನ ಅತ್ತಿಗೆ ತಕ್ಷಣ ಹೌದು ಎಂದು ಹೇಳಿದರು. ಆದರೆ ನನ್ನ ಸಹೋದರ, ಈಗ ನಿಮ್ಮ ಮಗ ಹೋಗಿದ್ದಾನೆ, ನೀವು ನನ್ನ ತಂಗಿಯನ್ನು ಏಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಕೇಳಿದನು. ನನ್ನ ಅತ್ತಿಗೆ ನನ್ನ ಸಹೋದರನೊಂದಿಗೆ ಜಗಳವಾಡಲು ಪ್ರಾರಂಭಿಸಿದಳು. ಇದರಲ್ಲಿ ಚಿಂತೆ ಮಾಡಲು ಏನಿದೆ? ಅವನು ಅವಳನ್ನು ಕರೆದುಕೊಂಡು ಹೋಗಲು ಬಯಸುತ್ತಾನೆ ಎಂದು ಹೇಳುತ್ತಿದ್ದಾನೆ, ಆದ್ದರಿಂದ ಅವನು ಅವಳನ್ನು ಕರೆದುಕೊಂಡು ಹೋಗಲಿ. ಅವಳು ಅವನ ಸೊಸೆ. ಹಾಗಾದರೆ ಅವನ ಮಗ ಸತ್ತರೆ ಅವಳು ತನ್ನ ಅತ್ತೆಯ ಮನೆಗೆ ಹೋಗಬಹುದು. ನನ್ನ ಅತ್ತಿಗೆಯೊಂದಿಗಿನ ಈ ವಾದದ ನಂತರ ನನ್ನ ಸಹೋದರ ಏನನ್ನೂ ಕೇಳದೆ, ನನ್ನ ತಂಗಿ ಅಲ್ಲಿ ಸಹೋದರನಾಗಿ ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರುತ್ತೇನೆ, ನೀನು ಅವಳನ್ನು ಕರೆದುಕೊಂಡು ಹೋಗು ಎಂದು ಹೇಳಿದನು. ನಂತರ ನನ್ನ ಮಾವ ನನಗೆ ಬಟ್ಟೆ ಧರಿಸಲು ಹೇಳಿದರು. ನಾನು ನನ್ನ ಅತ್ತಿಗೆಯ ಎಲ್ಲಾ ದೌರ್ಜನ್ಯಗಳನ್ನು ಸಹಿಸಿಕೊಂಡು ನನ್ನ ಮಾವನ ಮನೆಗೆ ಹೋಗಲು ನಿರ್ಧರಿಸಿದೆ. ಒಂಟಿತನದ ಮಾತು. ಅಲ್ಲಿಗೆ ತಲುಪಿದ ನಂತರ ನಾನು ನನ್ನ ಕೋಣೆಯಲ್ಲಿ ಬಟ್ಟೆ ಬದಲಾಯಿಸುತ್ತಿದ್ದಾಗ ನನ್ನ ಮಾವ ಬಂದು, ಸೊಸೆ, ದಯವಿಟ್ಟು ನನಗೆ 1 ಕಪ್ ಚಹಾ ಮಾಡಿಕೊಡಿ ಎಂದು ಹೇಳಿದರು. ನಾನು ಬೇಗನೆ ಅಡುಗೆ ಮನೆಗೆ ಹೋಗಿ ಚಹಾ ಮಾಡಿದೆ. ಚಹಾ ಕುಡಿಯುತ್ತಾ ಅವರು, ಸೊಸೆ, ನಾನು ಈ ಮನೆಯಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದ್ದೇನೆ ಎಂದು ನಿಮಗೆ ತಿಳಿದಿದೆ. ನನ್ನ ಮಗ ನನ್ನ ಒಬ್ಬನೇ ಮಗ ಮತ್ತು ನೀವು ಹೋಗಿದ್ದೀರಿ. ಆದ್ದರಿಂದ ನಾನು ಒಬ್ಬಂಟಿಯಾಗಿಲ್ಲ ಎಂದು ಭಾವಿಸಲು ನಾನು ನಿಮ್ಮನ್ನು ಇಲ್ಲಿಗೆ ಕರೆತಂದೆ. ನಾನು, ಅಪ್ಪ, ಚಿಂತಿಸಬೇಡಿ, ನಾನು ನಿಮ್ಮ ಮಗಳಂತೆ ಭಾವಿಸುತ್ತೇನೆ, ನಾನು ಇಲ್ಲಿದ್ದೇನೆ ಮತ್ತು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ ಎಂದೆ. ಆಗ ನನ್ನ ಮಾವ, ನೀವು ನನ್ನೊಂದಿಗೆ ಇರುತ್ತೀರಿ ಎಂದು ನನಗೆ ತಿಳಿದಿದೆ, ಏಕೆಂದರೆ ನಿಮ್ಮ ಅತ್ತಿಗೆ ನಿಮ್ಮ ಹೆತ್ತವರ ಮನೆಯಲ್ಲಿ ಎಂದಿಗೂ ಶಾಂತಿಯುತವಾಗಿ ಇರಲು ಬಿಡುವುದಿಲ್ಲ ಎಂದು ಹೇಳಿದರು. ಕೆಲವು ದಿನಗಳು ಹೀಗೆಯೇ ಕಳೆದವು. 4 ತಿಂಗಳ ನಂತರ ಒಂದು ರಾತ್ರಿ ನಾನು ನನ್ನ ಕೋಣೆಯಲ್ಲಿ ಮಲಗಿದ್ದಾಗ ಯಾರೋ ತಡರಾತ್ರಿ ನನ್ನ ಬಾಗಿಲು ತಟ್ಟಿದರು. ಅದು ನನ್ನ ಮಾವ ಎಂದು ನನಗೆ ಅರ್ಥವಾಯಿತು, ಏಕೆಂದರೆ ಮನೆಯಲ್ಲಿ ನಾನು ಮತ್ತು ನನ್ನ ತಂದೆ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ಮಧ್ಯರಾತ್ರಿಯಲ್ಲಿ ಯಾರು ಬಾಗಿಲು ತಟ್ಟುತ್ತಿದ್ದರು? ನನ್ನ ಮಾವನಿಗೆ ಏನಾದರೂ ಬೇಕಾಗಿರಬಹುದು ಎಂದುಕೊಂಡು ಬಾಗಿಲು ತೆರೆದೆ. ಬಾಗಿಲು ತೆರೆದ ತಕ್ಷಣ ನನ್ನ ಮಾವ ನನ್ನನ್ನು ಹಿಡಿದು, ಸೊಸೆ, ನಾನು ವರಾಂಡಾದಲ್ಲಿ ನೆಲದ ಮೇಲೆ ಬಿದ್ದೆ. ನನ್ನ ಕಾಲು ಉಳುಕಿದೆ ಎಂದು ತೋರುತ್ತದೆ. ನನಗೆ ಸರಿಯಾಗಿ ನಡೆಯಲು ಸಹ ಬರುತ್ತಿಲ್ಲ. ನನಗೆ ತುಂಬಾ ನೋವಾಗಿದೆ. ನೀವು ಸ್ವಲ್ಪ ಔಷಧಿ ಹಚ್ಚಿ ಮಸಾಜ್ ಮಾಡಿದರೆ ಅದು ನನಗೆ ಸ್ವಲ್ಪ ಪರಿಹಾರ ನೀಡುತ್ತದೆ ಎಂದು ಹೇಳಿದರು. ನಾನು ಅವನನ್ನು ಹಾಸಿಗೆಯ ಮೇಲೆ ಮಲಗಿಸಿದೆ, ಆದರೆ ನಾನು ಅವನ ಕೋಣೆಯಿಂದ ಔಷಧವನ್ನು ತರಲು ಮರೆತಿದ್ದೇನೆ. ಅವನ ಪಾದಗಳಿಗೆ ಮಸಾಜ್ ಮಾಡುವಾಗ ನನ್ನ ಗಂಡ ನನ್ನನ್ನು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಮದುವೆಯಾದರು, ಆದರೆ ಅವನು ಇಷ್ಟು ಬೇಗ ನನ್ನನ್ನು ಬಿಟ್ಟು ಹೋದನೆಂದು ಯೋಚಿಸಲು ಪ್ರಾರಂಭಿಸಿದೆ. ಇದೆಲ್ಲದರ ಬಗ್ಗೆ ಯೋಚಿಸುತ್ತಾ ನಾನು ನನ್ನ ಮಾವನ ಪಾದಗಳಿಗೆ ಔಷಧಿಯಿಂದ ಮಸಾಜ್ ಮಾಡುತ್ತಿದ್ದೆ ಮತ್ತು ಅವನು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿರುವುದನ್ನು ನೋಡುತ್ತಿದ್ದೆ. ಅದು ನನಗೆ ಸ್ವಲ್ಪ ವಿಚಿತ್ರವೆನಿಸಿತು. ರಾತ್ರಿ ಹೀಗೆ ಕಳೆಯಿತು ಮತ್ತು ಮರುದಿನ ಬೆಳಿಗ್ಗೆಯಿಂದ ನನ್ನ ಮಾವನ ಮಾತುಗಳ ಬಗ್ಗೆ ನಾನು ಆಳವಾಗಿ ಯೋಚಿಸಿದೆ. ನನ್ನ ಪರಿಸ್ಥಿತಿಯನ್ನು ನಾನು ಬಹಳಷ್ಟು ಪರಿಗಣಿಸಿದೆ. ನನ್ನ ಮಾವನ ಪ್ರಸ್ತಾಪ ನನಗೆ ಅಸಾಧ್ಯವೆನಿಸಿತು, ಆದರೆ ನನ್ನ ಪರಿಸ್ಥಿತಿ ನನ್ನನ್ನು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತಿತ್ತು. ಒಳ ಸಂಘರ್ಷ ಮತ್ತು ನಿರ್ಧಾರ. ನಂತರ ನಾನು ಹೋಗಿ ನನ್ನ ಸಹೋದರನ ಜೊತೆ ಮಾತನಾಡಬೇಕೆಂದು ಯೋಚಿಸಿದೆ, ಆದರೆ ನನ್ನ ಸ್ವಂತ ಸಹೋದರನೊಂದಿಗೆ ಇದನ್ನೆಲ್ಲಾ ಚರ್ಚಿಸಲು ನನಗೆ ಧೈರ್ಯವಿರಲಿಲ್ಲ, ಏಕೆಂದರೆ ಅವನೊಂದಿಗೆ ಮಾತನಾಡಿದ ನಂತರ ಅವನು ಖಂಡಿತವಾಗಿಯೂ ಕೋಪಗೊಳ್ಳುತ್ತಾನೆ ಎಂದು ನನಗೆ ತಿಳಿದಿತ್ತು. ಆದ್ದರಿಂದ ನಾನು ಅವನಿಗೆ ಇದರ ಬಗ್ಗೆ ಹೇಳಲು ಸಾಧ್ಯವಾಗಲಿಲ್ಲ.
ಒಂದು ದಿನ ಬೆಳಿಗ್ಗೆ ನನ್ನ ಮಾವನಿಗೆ ಮತ್ತೆ ನನ್ನ ಜೊತೆ ಮಾತನಾಡಲು ಅವಕಾಶ ಸಿಕ್ಕಿತು. ಅವರು ಹೇಳಿದರು, ಸೊಸೆ, ನಾನು ನಿನಗೆ ಯಾವುದೇ ತಪ್ಪು ಹೇಳಿಲ್ಲ. ನೀನು ನನ್ನ ಜೀವನದಲ್ಲಿ ಸಂತೋಷವನ್ನು ತರಬೇಕೆಂದು ನಾನು ಬಯಸುತ್ತೇನೆ. ನಾನು ಒಬ್ಬಂಟಿಯಾಗಿ ಬದುಕಲು ಸಾಧ್ಯವಿಲ್ಲ. ನನ್ನ ಜೀವನವು ನಿನ್ನೊಂದಿಗೆ ಮಾತ್ರ ಪೂರ್ಣವಾಗಿದೆ. ನನ್ನ ಮಾವನ ಮಾತು ಇದನ್ನೆಲ್ಲ ಕೇಳಿ ಮತ್ತೆ ಒಳಗಿನಿಂದ ನಡುಗಲು ಪ್ರಾರಂಭಿಸಿದೆ ಮತ್ತು ಏನನ್ನೂ ಹೇಳಲಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ನನ್ನ ಮಾವ ಸ್ವತಃ ಹೊರಗೆ ಹೋದರು. ನನ್ನ ಅತ್ತೆಯ ಮನೆಯಲ್ಲಿ ಕೆಲವು ತಿಂಗಳುಗಳನ್ನು ಕಳೆದ ನಂತರ ನನ್ನ ಮಾವ ನನ್ನ ಬಗ್ಗೆ ವ್ಯಕ್ತಪಡಿಸಿದ ಭಾವನೆಗಳು ನನ್ನ ಜೀವನವನ್ನು ಹೊಸ ದಿಕ್ಕಿಗೆ ತಿರುಗಿಸಿದವು. ಅವರ ಮಾತುಗಳು ನನ್ನನ್ನು ಒಳಗಿನಿಂದ ಬದಲಾಯಿಸಿದವು. ಅದು ನನ್ನನ್ನು ಹೃದಯಕ್ಕೆ ಅಲುಗಾಡಿಸುತ್ತಿತ್ತು. ನಾನು ಮಲಗಲು ಹೋದಾಗಲೆಲ್ಲ ಅವರ ಮಾತುಗಳು ನನ್ನನ್ನು ಯೋಚಿಸುವಂತೆ ಮಾಡುತ್ತಿದ್ದವು. ನನ್ನ ಜೊತೆಗಿರುವುದು ಅವನ ಒಂಟಿತನವನ್ನು ನಿವಾರಿಸಿತು ಮತ್ತು ನಾವಿಬ್ಬರೂ ಹೊಸ ಜೀವನವನ್ನು ಪ್ರಾರಂಭಿಸಬೇಕೆಂದು ಅವನು ಬಯಸಿದ್ದಾಗಿ ಹೇಳುತ್ತಿದ್ದನು. ಆ ರಾತ್ರಿಯ ಸಂಭಾಷಣೆಯ ನಂತರ ನಾನು ಗೊಂದಲದ ಸ್ಥಿತಿಯಲ್ಲಿದ್ದೆ. ಇದು ಸರಿಯೋ ಅಲ್ಲವೋ, ಇದು ಸಮಾಜದ ನಿಯಮಗಳಿಗೆ ವಿರುದ್ಧವಾಗುವುದಿಲ್ಲವೋ ಎಂಬ ಹಲವು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡವು. ಆದರೆ ನನ್ನ ಹೃದಯದಲ್ಲಿ ಎಲ್ಲೋ ಬಹುಶಃ ನನ್ನ ಮಾವ ನಿಜವಾಗಿಯೂ ಒಂಟಿತನದಿಂದ ಬಳಲುತ್ತಿದ್ದಾರೆ ಎಂದು ನನಗೆ ಅನಿಸಿತು. ಬಹಳ ಯೋಚಿಸಿದ ನಂತರ ನಾನು ಅವರೊಂದಿಗೆ ಮಾತನಾಡಲು ನಿರ್ಧರಿಸಿದೆ. ಒಂದು ರಾತ್ರಿ ನನ್ನ ಮಾವ ಮಲಗಿದ್ದಾಗ ನಾನು ಅವರ ಕೋಣೆಯ ಬಾಗಿಲು ತಟ್ಟಿದೆ. ಅವರು ಬಾಗಿಲು ತೆರೆದರು ಮತ್ತು ನನ್ನನ್ನು ನೋಡಿ ಸ್ವಲ್ಪ ಆಶ್ಚರ್ಯಚಕಿತರಾದರು. ನಾನು ಒಳಗೆ ಹೋಗಿ, ಮಾವ, ನಾನು ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಎಂದು ಹೇಳಿದೆ. ಅವರು ನನ್ನನ್ನು ಕುಳಿತುಕೊಳ್ಳಲು ಸನ್ನೆ ಮಾಡಿ ಗಂಭೀರವಾಗಿ ಕೇಳಿದರು, ಏನಾಯಿತು ಸೊಸೆ? ನೀವು ರಾತ್ರಿ ತಡವಾಗಿ ಏಕೆ ಬಂದಿದ್ದೀರಿ? ನಾನು ಸ್ವಲ್ಪ ಧೈರ್ಯ ತಂದುಕೊಂಡು, ಮಾವ, ನಿಮ್ಮ ಪ್ರಸ್ತಾಪದ ಬಗ್ಗೆ ನಾನು ಬಹಳಷ್ಟು ಯೋಚಿಸಿದ್ದೇನೆ. ನೀವು ಒಂಟಿತನದಿಂದ ಹೋರಾಡುತ್ತಿದ್ದೀರಿ ಎಂದು ನನಗೆ ಅರ್ಥವಾಗಿದೆ. ನನಗೆ ಕಷ್ಟವಾಗುತ್ತಿದೆ ಮತ್ತು ಸಂಗಾತಿಯ ಅವಶ್ಯಕತೆ ಇದೆ ಎಂದು ನನಗೆ ಅನಿಸುತ್ತಿದೆ. ಆದರೆ ಸಮಾಜ ಈ ಸಂಬಂಧವನ್ನು ಒಪ್ಪಿಕೊಳ್ಳುವುದಿಲ್ಲ. ಆ ರಾತ್ರಿಯ ನಂತರ ನನ್ನ ಹೃದಯದಲ್ಲಿನ ಗೊಂದಲವನ್ನು ಶಾಂತಗೊಳಿಸಲು ಪ್ರಯತ್ನಿಸಿದೆ. ನನ್ನ ಮಾವನ ಒಂಟಿತನವನ್ನು ನಿವಾರಿಸುವುದೇ ಅವರ ಉದ್ದೇಶವಾಗಿದ್ದರೂ ಈ ಮಾರ್ಗವನ್ನು ಅನುಸರಿಸುವುದು ನಮ್ಮಿಬ್ಬರಿಗೂ ತಪ್ಪಾಗುತ್ತಿತ್ತು ಎಂದು ನಾನು ಅರ್ಥಮಾಡಿಕೊಂಡೆ. ನನ್ನ ಜೀವನದ ದಿಕ್ಕನ್ನು ನಾನೇ ನಿರ್ಧರಿಸಬೇಕಾಗಿತ್ತು ಮತ್ತು ನನ್ನ ಸ್ವಂತ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಾನು ನಿರ್ಧರಿಸಿದೆ. ಸ್ವಾಭಿಮಾನದ ಹೊಸ ಹಾದಿ. ಮರುದಿನ ಬೆಳಿಗ್ಗೆ ನಾನು ನನ್ನ ಸಹೋದರನಿಗೆ ಕರೆ ಮಾಡಿ ಅವರನ್ನು ಭೇಟಿಯಾಗುವ ನನ್ನ ಬಯಕೆಯನ್ನು ವ್ಯಕ್ತಪಡಿಸಿದೆ. ಎಷ್ಟೇ ಕಷ್ಟವಾದರೂ ನನ್ನ ಪರಿಸ್ಥಿತಿಯ ಬಗ್ಗೆ ನಾನು ಅವರೊಂದಿಗೆ ಮಾತನಾಡಬೇಕೆಂದು ನನಗೆ ತಿಳಿದಿತ್ತು. ನನ್ನ ಸಹೋದರ ನನ್ನನ್ನು ಅವರನ್ನು ಭೇಟಿಯಾಗಲು ಆಹ್ವಾನಿಸಿದನು ಮತ್ತು ನಾನು ಒಪ್ಪಿಕೊಂಡೆ. ನಾನು ನನ್ನ ಹೆತ್ತವರ ಮನೆಗೆ ತಲುಪಿದಾಗ ನನ್ನ ಸಹೋದರನಿಗೆ ನನ್ನ ಮುಖದಲ್ಲಿನ ಗೊಂದಲ ಅರ್ಥವಾಯಿತು. ನನ್ನ ಮಾವನ ಮಾತುಗಳು, ಅವರ ಭಾವನೆಗಳು ಮತ್ತು ನನ್ನ ಹೃದಯದ ಮೇಲಿನ ಹೊರೆಯ ಬಗ್ಗೆ ನಾನು ಅವರಿಗೆ ಎಲ್ಲವನ್ನೂ ಹೇಳಿದೆ. ನನ್ನ ಸಹೋದರ ಎಚ್ಚರಿಕೆಯಿಂದ ಆಲಿಸಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು, ಸಹೋದರಿ, ಇದು ಕಷ್ಟದ ಸಮಯ, ಆದರೆ ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ. ನೀವು ನಿಮ್ಮ ಘನತೆಯನ್ನು ಕಾಪಾಡಿಕೊಂಡಿದ್ದೀರಿ ಮತ್ತು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರಲು ಬಿಡಬೇಡಿ. ಈಗ ನೀವು ಮುಂದೆ ಏನು ಮಾಡುತ್ತೀರಿ ಎಂಬುದು ನಿಮಗೆ ಬಿಟ್ಟದ್ದು ಎಂದು ಹೇಳಿದನು. ನಾನು ನನ್ನ ಸಹೋದರನಿಗೆ, ನಾನು ನನ್ನ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಲು ಬಯಸುತ್ತೇನೆ. ನಾನು ನನ್ನ ಸ್ವಂತ ಕಾಲಿನ ಮೇಲೆ ನಿಂತು ನನಗಾಗಿ ಒಂದು ಮಾರ್ಗವನ್ನು ರೂಪಿಸಿಕೊಳ್ಳಲು ಬಯಸುತ್ತೇನೆ. ನಾನು ನನ್ನ ಅಧ್ಯಯನದ ಮೇಲೆ ಗಮನಹರಿಸುತ್ತೇನೆ ಮತ್ತು ಹೊಸ ಆರಂಭವನ್ನು ಮಾಡುತ್ತೇನೆ ಎಂದು ಹೇಳಿದೆ. ನನ್ನ ಸಹೋದರ ನನ್ನನ್ನು ಬೆಂಬಲಿಸಿದನು ಮತ್ತು ಇದು ನಿಮ್ಮ ಜೀವನ ಮತ್ತು ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನಾನು ನಿಮ್ಮೊಂದಿಗಿದ್ದೇನೆ ಎಂದು ಹೇಳಿದನು. ನಾನು ನನ್ನ ಸಹೋದರನಿಗೆ ವಿದಾಯ ಹೇಳಿ, ನಾನು ಶೀಘ್ರದಲ್ಲೇ ಹೊಸ ನಗರಕ್ಕೆ ತೆರಳುತ್ತೇನೆ ಮತ್ತು ನನ್ನ ಅಧ್ಯಯನ ಮತ್ತು ವೃತ್ತಿಜೀವನದ ಮೇಲೆ ಕೇಂದ್ರೀಕರಿಸುತ್ತೇನೆ ಎಂದು ಹೇಳಿದೆ. ಈಗ ನನ್ನ ಆದ್ಯತೆಯೆಂದರೆ ನಾನು ಗೌರವಾನ್ವಿತನಾಗಿ ಭಾವಿಸುವಂತಹ ಜೀವನವನ್ನು ಸೃಷ್ಟಿಸುವುದು. ಮನೆಗೆ ಹಿಂದಿರುಗಿದ ನಂತರ ನಾನು ನನ್ನ ಮಾವನೊಂದಿಗೆ ಮಾತನಾಡಿದೆ. ನಾನು ಅವನಿಗೆ ಹೇಳಿದೆ, ಅಪ್ಪ, ನಾನು ಈಗ ಈ ಮನೆಯನ್ನು ಬಿಡಲು ಬಯಸುತ್ತೇನೆ. ನಾನು ನನ್ನ ಜೀವನವನ್ನು ಪುನರ್ನಿರ್ಮಿಸಬೇಕು. ನೀವು ಒಬ್ಬಂಟಿಯಾಗಿದ್ದೀರಿ ಎಂದು ನನಗೆ ತಿಳಿದಿದೆ. ಆದರೆ ಈಗ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ನಾವಿಬ್ಬರೂ ಮುಂದುವರಿಯಬೇಕು. ನನ್ನ ಮಾವ ನನ್ನನ್ನು ಆಳವಾಗಿ ನೋಡಿ, ನೀವು ಹೇಳಿದ್ದು ಸರಿ ಸೊಸೆ. ನನ್ನ ಒಂಟಿತನದಲ್ಲಿ ನಾನು ಸರಿ ಮತ್ತು ತಪ್ಪುಗಳ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದೆ. ನನಗೆ ನಿಮ್ಮ ಬೆಂಬಲ ಬೇಕಿತ್ತು. ಆದರೆ ಈಗ ನಾವು ನಮ್ಮದೇ ಆದ ಮಾರ್ಗಗಳನ್ನು ಅನುಸರಿಸಬೇಕು ಎಂದು ನನಗೆ ಅರ್ಥವಾಗಿದೆ. ನಾನು ನಿಮ್ಮ ನಿರ್ಧಾರವನ್ನು ಗೌರವಿಸುತ್ತೇನೆ. ಆ ದಿನ ನಾನು ನನ್ನ ಉಳಿದ ವಸ್ತುಗಳನ್ನು ಪ್ಯಾಕ್ ಮಾಡಿ ನನ್ನ ಅತ್ತೆಯ ಮನೆಯಿಂದ ಶಾಶ್ವತವಾಗಿ ಹೊರಟೆ. ನಾನು ನನ್ನ ಕನಸುಗಳಿಗೆ ವಿದಾಯ ಹೇಳಿದೆ ಮತ್ತು ನನ್ನ ಕನಸುಗಳ ಪ್ರಕಾರ ನನ್ನ ಜೀವನವನ್ನು ನಡೆಸುತ್ತೇನೆ ಎಂದು
ನನಗೆ ನಾನೇ ಭರವಸೆ ನೀಡಿದೆ. ಕೆಲವೇ ತಿಂಗಳುಗಳಲ್ಲಿ ನಾನು ಹೊಸ ನಗರಕ್ಕೆ ಸೇರಿಕೊಂಡೆ. ಅಲ್ಲಿ ನಾನು ನನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದೆ ಮತ್ತು ಗೌರವಾನ್ವಿತ ಕೆಲಸವನ್ನು ಪಡೆದುಕೊಂಡೆ. ನಾನು ಪ್ರತಿಯೊಂದು ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದೆ ಮತ್ತು ನನ್ನ ಸ್ವಾಭಿಮಾನವನ್ನು ಉಳಿಸಿಕೊಂಡಿದ್ದೇನೆ ಎಂದು ನನಗೆ ಹೆಮ್ಮೆಯಾಯಿತು. ಈ ಹೊಸ ಪ್ರಯಾಣದಲ್ಲಿ ನಾನು ಮೊದಲಿಗಿಂತಲೂ ಹೆಚ್ಚು ಬಲಶಾಲಿ ಮತ್ತು ಸ್ವಾವಲಂಬಿ ಎಂದು ಕಂಡುಕೊಂಡೆ. ಜೀವನವು ಕಷ್ಟಗಳೊಂದಿಗೆ ಬರುತ್ತದೆ ಎಂದು ನಾನು ಅರಿತುಕೊಂಡೆ. ಆದರೆ ನಾವು ನಮ್ಮ ಹಾದಿಯಲ್ಲಿಯೇ ಇದ್ದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ನಾವು ಹೊಸ ಜೀವನವನ್ನು ಪಡೆಯಬಹುದು. ನಮ್ಮ ಸ್ವಾಭಿಮಾನ ಮತ್ತು ಸ್ವಾಭಿಮಾನದಿಂದ ತುಂಬಿದ ಜೀವನ. ಸ್ನೇಹಿತರೆ, ನೀವು ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂದು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಅಂತಹ ಆಕರ್ಷಕ ಕಥೆಗಳನ್ನು ಕೇಳಲು ದಯವಿಟ್ಟು ಚಾನೆಲ್ಗೆ ಚಂದಾದಾರರಾಗಿ. ಧನ್ಯವಾದಗಳು.